ಒಂದು ಕನ್ಸ್ಟ್ರಕ್ಟಿವ್ ಆಗಿ ಒಂದು ವರ್ಕ್ಗಳಾಗಬೇಕಾಗಿದೆ. ಅದು ಮೋಸ್ಟ್ಲಿ ನಾವು ಈಗಾಗಲೇ ಹೇಳಿದಂಗೆ ವ್ಯರ್ಥ ಆಗಿ ಹೋಗಿಬಿಡ್ತದೆ ಅಂತೇಳಿ. ಯಾಕಂದ್ರೆ ಅಲ್ಲಿದ್ರೆ ಬಂದು ಈಗಾಗಲೇ 25 ಕೋಟಿ ರೂಪಾಯಿ ಖರ್ಚಾಗ್ತಂತ ಈಗಾಗಲೇ ಜನಜನಿತ ಅಂತ ಸುದ್ದಿ ಆಗ್ಯದ. ಆ 25 ಕೋಟಿ ವ್ಯರ್ಥ ಆಗಿ ಹೋಗ್ತದಲ್ಲಪ್ಪ ಇಲ್ಲಂತ. ಇದು ಅಲ್ಲೇ ಸುಮ್ಮನೆ ಬೆಂಗಳೂರಿಗೆ ಕೇಳ್ಬೋದಿತ್ತಲ್ಲ ಅನ್ನುವಂಥ ಮಾತನ್ನು ಸಹಿತ ಇವತ್ತು ನಾವು ಅನ್ಕೋಬೇಕಾಗ್ಯದ. ಮಿನಿಮಮ್ ಒಂದು ತಿಂಗಳಾದರೂ, ಒಂದು 15-20 ದಿವಸ ಆದರೂ ಇಲ್ಲಿ ನಡಿಬೇಕಾಗಿತ್ತು ಚರ್ಚೆಗೆ, ವಿಮರ್ಶೆ. ಈಗ 9 ದಿನ, ಅದರಲ್ಲಿ ಈಗ 2 ದಿನಗಳು, 1 ದಿನ ಅಂತ ಆಯ್ತು ಬಿಡಿ, ಒಳ್ಳೆಯ ಚರ್ಚೆ ಮಾಡಿದಂತನೂ ನಾವು. ಯಾಕಂದ್ರೆ ಮೀಸಲಾತಿ ಬಗ್ಗೆ ಅದರಲ್ಲೂ ನಮ್ಮ ಪಂಚಮಸಾರಿ ಗುರುಗಳಂತೆ ಮೀಸಲಾತಿ ಬೇಕು ಅನ್ನುವಂಥ ಮಾತನ್ನು, ಅದು ಈ ಹಿಂದೆ BJP ಏನು ಮಾಡಿದ್ರು ಅನ್ನೋದ್ರೆ ಮುಸ್ಲಿಮರ ರಿಸರ್ವೇಷನ್ ಕಿತ್ತು ಕೊಟ್ಟಿದ್ರು ಪಂಚಮಸಾರಿಯವರಿಗೆ 4.2%. ಹೀಗಾಗಿ ಅದನ್ನು ಇವತ್ತು ಸುಪ್ರೀಂ ಕೋರ್ಟಿದ್ದು ತಡೆ ಹಿಡಿದದ. ಯಾಕಪ್ಪ ಅಂದ್ರೆ ಇನ್ನೊಬ್ಬರ ಮೀಸಲಾತಿ ನಿಮ್ಗೆ ಕೊಡ್ಲಿಕ್ಕೆ ಬರೋದಿಲ್ಲ, ಮೊದಲು ನೀವು 2Aದೊಳಗೆ ಬರುವುದಿಲ್ಲ ಅನ್ನೋಂಥ ಮಾತನ್ನು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಅದು ನಮ್ಮ ಹಿಂದುಳಿದ ಒಂದು ಏನು ಆಯೋಗದ ಅವರು ರೆಕಮೆಂಡ್ ಮಾಡಿ ಕಳಿಸ್ಬೇಕು ಅಂತ ಸಿದ್ದರಾಮಯ್ಯರು ಮಾತಾಡ್ತಾ ಇದ್ದಾರೆ. ಇವೆಲ್ಲರೂ ಇವತ್ತು ಚರ್ಚೆ ಈಗ ನಡೆದವ. ಇವತ್ತು ಪಂಚಮಸಾಲಿದಾಗಿರ್ಬೋದು, ರೈತರದಾಗಿರ್ಬೋದು, ಬಾಣಂತಿಯರ ಸಾವಿನ ಬಗ್ಗೆ ಆಗಿರ್ಬೋದು, ಇವೆಲ್ಲವೂ ಈಗ ಜುತ್ತಂತ ಚರ್ಚೆ ಮಾಡುವ ಸಮಯದಲ್ಲಿ ಈ ಒಂದು 2 ದಿನಗಳು ಇವತ್ತು ಏನಪ್ಪ ಅಂದ್ರೆ ಹೊರಟಿದ್ದಾವ. ಇನ್ನು ಉಳಿದು ಎಷ್ಟು ದಿನ, ಅದರಲ್ಲೂ ಮತ್ತು ಸ್ಯಾಟರ್ಡೆ ಸಂಡೇ 2 ದಿನ ಬಂದಾಗುವಂಥ ವಾರದಲ್ಲಿ ಸಾಧ್ಯತೆಗಳು ಇರ್ತಾವೆ. ಯಾಕಂದರೆ ಎಲ್ಲರೂ ಇಲ್ಲಿ ಬಂದವರು ಏನಪ್ಪ ಅಂದರೆ MLA ಆಗಿರ್ಬೋದು, MLAಗಳು ವಿಶೇಷವಾಗಿ ಆಯುಷ್ಯ ಜೀವನ ಕಳ್ಕೊಳ್ಳಿಕ್ಕೆ ಟ್ರಿಪ್ಪಿಗೆ ಬಂದಂಗೆ ಬಂದಿರ್ತಾರೆ. ಇಲ್ಲಿ ಬಂದಾಗ ಗೋವಾಕ್ಕೆ ಹೋಗಿರ್ತಾರೆ ಅವರು, ಗೋವಾಕ್ಕೆ ಹೋಗೋದು, ಮತ್ತೆ ಮಜಾ ಮಾಡೋದು ಅನೇಕ ಜನ ನಾವು MLAಗಳು ನೋಡಿದ್ವಿ. ಈ ಹಿಂದಿನ ಅಧಿವೇಶನದಲ್ಲೂ ಕೂಡ ಈಗೂ ಆಗುವ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ. ಹೀಗಾಗಿ ಇದನ್ನು ಮೊದಲು ಹೇಳುವಂಥದ್ದು ಏನಪ್ಪ ಅಂದ್ರೆ, ಈ ಒಂದು ಬೆಳಗಾವಿ ಅಧಿವೇಶನ ಕೇವಲ ವರ್ಷದ 1 ದಿನ, ಒಂದು 8 ದಿನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಯಾಕಂದರೆ ಈ ಭಾಗದ ಅನೇಕ ಸಮಸ್ಯೆಗಳಿದ್ದಾವೆ ರೀ. ಉತ್ತರ ಕರ್ನಾಟಕದ 1-2. ಯಾಕಂದ್ರೆ ದಕ್ಷಿಣ ಕರ್ನಾಟಕಕ್ಕಿಂತ ಹಿಂದುಳಿದ ಪ್ರದೇಶ. ಈ ಕಲ್ಯಾಣ ಏನು ನಾವು ಕರ್ಕೊತೀವಿ, ಈ ಒಂದು ಕಲ್ಯಾಣ ಕರ್ನಾಟಕ ಅಂತ ತಿಳ್ಕೊಂಡು ಅಲ್ಲಿ ಇವತ್ತೇನು ರಿಸರ್ವೇಷನ್ ಇದೆ ಅವರಿಗೆಲ್ಲ. ಆದರೆ ಈ ಭಾಗದಲ್ಲಿ ಬೆಳಗಾವಿ ಹಿಂದುಳಿದ ಭಾಗಗಳಲ್ಲ, ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಇವ್ಯಾವೂ ಇಲ್ಲ. ಕಿತ್ತೂರು ಕರ್ನಾಟಕ ಹಿಂದುಳಿದ ಅಂತೇಳಿ ನಾವು ಇವತ್ತು ಹೇಳ್ತಾ ಇದ್ದೀವಿ. ಅದರ ಬಗ್ಗೆ ಹೆಚ್ಚಿಗೆ ಯಾವುದೇ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಹೀಗಾಗಿ ಈ ನಿನ್ನೆ ನಡೆದಂಥ 11 ಪ್ರತಿಭಟನೆ